ವಿಜ್ಞಾನವನ್ನ ಅಧ್ಯಯನ ಮಾಡುವಾಗ ಅನೇಕ ವಸ್ತುಗಳನ್ನ ನಾವು ಊಹಿಸಲಾಗದಷ್ಟು ಸಣ್ಣವುಗಳು ಅಂತ ತುಂಬಾ ಸರಳವಾಗಿ ವರ್ಗೀಕರಿಸ್ಬಿಡ್ತೇವೆ. ಜನರು ಪರಮಾಣುಗಳು, ಅಣುಗಳು, ಪ್ರೋಟೀನ್ಗಳು ಅಥವಾ ಜೀವಕೋಶಗಳನ್ನ ಉಲ್ಲೇಖಿಸಿದಾಗ ಅವುಗಳೆಲ್ಲವೂ ಒಂದೇ ತರ ತುಂಬಾ ಚಿಕ್ಕವು ಅಂತ ಭಾವಿಸ್ತೇವೆ. ಆದ್ರೆ ವಾಸ್ತವದಲ್ಲಿ ಇವುಗಳ ನಡುವೆ ಗಾತ್ರದಲ್ಲಿ, ಅಗಲದಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸಗಳಿವೆ. ಇದೇ ವಿಷಯವನ್ನ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ನಿಮ್ಗಿಲ್ಲಿ ಕಾಣ್ತಿರೋದು ಬಂದು ನೀರಿನ ಅಣು. ಇದು ತುಂಬಾ ಸರಳವಾದ ರಚನೆ. ಇಲ್ಲಿ 2 ಹೈಡ್ರೋಜನ್ ಅಣುಗಳು ಕಾಣುತ್ತೆ ಮತ್ತು 1 ಆಮ್ಲಜನಕದ ಅಣು ಕಾಣುತ್ತೆ. ಇದರ ಅಗಲ ಸರಿಸುಮಾರು 0.275 ನ್ಯಾನೋಮೀಟರ್ಗಳು. ನ್ಯಾನೋಮೀಟರ್ಗಳು ಅಂದ್ರೆ ಏನು? 1 ನ್ಯಾನೋಮೀಟರ್ ಅಂದ್ರೆ 1 ಮೀಟರ್ನ ಶತಕೋಟಿಯ 1 ಭಾಗ. ಮತ್ತೊಮ್ಮೆ ಹೇಳೋದಾದ್ರೆ 1 ನ್ಯಾನೋಮೀಟರ್ 1 ಮೀಟರ್ನ ಶತಕೋಟಿಯಲ್ಲಿ 1 ಭಾಗ. ಇದು ಎಷ್ಟು ಚಿಕ್ಕದು ಅಂತ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕಷ್ಟ ಆಗುತ್ತೆ. ಮೀಟರ್ನ ವಿಷಯವನ್ನ ಬಿಡಿ, ಮಿಲಿಮೀಟರ್ ನಮ್ಮೆಲ್ಲರಿಗೂ ತುಂಬಾ ಪರಿಚಿತವಾದ ಒಂದು ಘಟಕವಲ್ವಾ? ಮಿಲಿಮೀಟರ್ ಅಂದ್ರೆ ಒಂದು ಸಣ್ಣ ಇರುವೆಯ ಅಗಲ ಅನ್ಕೊಳ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ನ ದಪ್ಪದಷ್ಟು ಅಂತ ಅನ್ಕೊಳ್ಬೋದು. ಅದರ ದಶಲಕ್ಷದ 1 ಭಾಗವೇ 1 ನ್ಯಾನೋಮೀಟರ್. 1 ನ್ಯಾನೋಮೀಟರ್ ಅಂದ್ರೆ 1 ಮೀಟರ್ನ ಶತಕೋಟಿಯಲ್ಲಿ 1 ಭಾಗ, ಅಥವಾ 1 ಮಿಲಿಮೀಟರ್ನಲ್ಲಿ ದಶಲಕ್ಷದ 1 ಭಾಗವೇ ನ್ಯಾನೋಮೀಟರ್. ಈ ರೀತಿಯಲ್ಲಿ ನಾವು ವಸ್ತುಗಳನ್ನ ಅಣು ಮಟ್ಟದಲ್ಲಿ ನೋಡ್ತೇವೆ. ಮುಂದಿನ ಚಿತ್ರಕ್ಕೆ ಹೋಗೋಣ. ಇದು ಹಿಮೋಗ್ಲೋಬಿನ್ ಪ್ರೋಟೀನ್. ನಮ್ಮ ರಕ್ತದಲ್ಲಿ ಆಮ್ಲಜನಕವನ್ನ ಸಾಗಿಸುವ ಪ್ರಮುಖ ಪ್ರೋಟೀನ್ ಇದು. ಇದರ ಅಗಲ ಸರಿಸುಮಾರು 5 ನ್ಯಾನೋಮೀಟರ್ ಆಗಿರುತ್ತೆ. ಇದು ಇನ್ನೂ ಚಿಕ್ಕದಾಗಿದ್ರೂ ನೀರಿನ ಅಣುಗಿಂತ ಬಹಳ ದೊಡ್ಡದು. ಈ ಮಾಪಕದಲ್ಲಿ ನಾವು ನೀರಿನ ಅಣುವನ್ನ ನೋಡಿದ್ರೆ ಈ ರೀತಿ ಕಾಣುತ್ತೆ. ಅಂದ್ರೆ ನಾವು ನೀರಿನ ಅಣುವಿನಿಂದ ಪ್ರೋಟೀನ್ಗೆ ಹೋಗುವಾಗ ಅಗಲ ಮತ್ತು ಸಂಕೀರ್ಣತೆ ಎರಡೂ ಕೂಡ ಹೆಚ್ಚಾಗಿರೋದು ಕಾಣುತ್ತೆ. ಇಲ್ಲಿ ಕಾಣಿಸ್ತಾ ಇರೋದು ಬಂದು HIV ವೈರಸ್. ಇದರ ಅಗಲ ಸರಿಸುಮಾರು 120 ನ್ಯಾನೋಮೀಟರ್ಗಳು. ಇದು ಪ್ರೋಟೀನ್ಗಳಿಗಿಂತ ದೊಡ್ಡದಾಗಿದ್ರೂ ಜೀವಕೋಶಗಳಿಗಿಂತ ಬಹಳ ಚಿಕ್ಕದು. ಇದೇ ಮಾಪಕದಲ್ಲಿ ನಾವು ಹಿಮೋಗ್ಲೋಬಿನ್ ಪ್ರೋಟೀನ್ನ ರಚಿಸೋದಾದ್ರೆ ಅದು ಈ ರೀತಿ ಕಾಣುತ್ತೆ. ಇನ್ನು ನೀರಿನ ಅಣು ಈ ಮಾಪಕದಲ್ಲಿ ನೋಡ್ಲಿಕ್ಕೆ ಸಹ ಸಾಧ್ಯವಾಗಲ್ಲ. ಇನ್ನು ಸ್ವಲ್ಪ ವಿಸ್ತರಿಸೋಣ. ಈಗ ನಾವು ಜೀವಕೋಶಗಳ ಮಟ್ಟಕ್ಕೆ ಪ್ರವೇಶಿಸ್ತಾ ಇದ್ದೇವೆ. ಜೀವಕೋಶಗಳು ಶತಕೋಟಿ ಅಣುಗಳಿಂದ ನಿರ್ಮಿತವಾಗಿರುತ್ತೆ. ಗಾತ್ರದಲ್ಲಿ ಬಹಳ ದೊಡ್ಡವು ಇವು. ಇವುಗಳು ಟಿ ಕೋಶಗಳು. ಇದು ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯ ಒಂದು ಮುಖ್ಯ ಭಾಗವಾಗಿದೆ. ವಿಶೇಷವಾಗಿ ವೈರಸ್ ಸೋಂಕುಗಳನ್ನ ಗುರ್ತಿಡಿದು ಅದನ್ನ ನಾಶ ಮಾಡಲು ಸಹಾಯ ಮಾಡುತ್ತೆ. ಈ ಒಂದು ಮಾಪಕದಲ್ಲಿ ನೀವು ನೋಡ್ಬೋದು, ಈ ನೀಲಿ ಬಣ್ಣದಲ್ಲಿ ಕಾಣ್ತಾ ಇರೋದು ಬಂದು ಟಿ ಕೋಶಗಳು. ಈ ಹಳದಿ ಬಣ್ಣದಲ್ಲಿರೋದು HIV ವೈರಸ್. ಈ ಮಟ್ಟದಲ್ಲಿ HIV ವೈರಸ್ಗಳು ಟಿ ಕೋಶಕ್ಕಿಂತ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಈ ಟಿ ಕೋಶಗಳ ಜೊತೆಗೆ ಕೆಂಪು ರಕ್ತ ಕಣಗಳು ಕೂಡ ಸರಿಸುಮಾರು ಅದೇ ಮಾಪಕದಲ್ಲಿರುತ್ತೆ. ಈ ಕೆಂಪು ರಕ್ತ ಕಣಗಳ ವ್ಯಾಸ 6ರಿಂದ 8 ಮೈಕ್ರೋಮೀಟರ್ಗಳು. ಅಂದ್ರೆ 1 ಮೀಟರ್ನ ದಶಲಕ್ಷದ 1 ಭಾಗದಷ್ಟಿರುತ್ತೆ. ಈ ಅಗಲದಲ್ಲಿ ಕೋಶಗಳನ್ನ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಅಂದ್ರೆ ಮೈಕ್ರೋಸ್ಕೋಪ್ನ ಅಡಿಯಲ್ಲಿ ಇಟ್ಟಾಗ ಸ್ಪಷ್ಟವಾಗಿ ನೋಡ್ಬೋದು. ಕೆಂಪು ರಕ್ತ ಕಣಗಳ ಮುಖ್ಯ ಕೆಲಸವೇ ಆಮ್ಲಜನಕವನ್ನ ಸಾಗಾಣಿಕೆ ಮಾಡೋದು. ಇವುಗಳಲ್ಲಿ ಇರುವ ಹಿಮೋಗ್ಲೋಬಿನ್ ಇದನ್ನ ಸಾಧ್ಯವಾಗಿಸುತ್ತೆ. ಪ್ರತಿ ಕೆಂಪು ರಕ್ತ ಕಣದಲ್ಲಿ ಸುಮಾರು 280 ಮಿಲಿಯನ್ ಅಂದ್ರೆ 280 ದಶಲಕ್ಷ ಹಿಮೋಗ್ಲೋಬಿನ್ ಅಣುಗಳಿರುತ್ತೆ. ಇದು ಜೈವಿಕ ವ್ಯವಸ್ಥೆಗಳಲ್ಲಿ ಅದ್ಭುತ ಸಂಕೀರ್ಣತೆ ಮತ್ತು ದಕ್ಷತೆಯ ಪ್ರತಿರೂಪ. ಇದರಿಂದ ನಮ್ಗೆ ಒಂದು ಬಹಳ ಮುಖ್ಯವಾದ ಅರ್ಥ ಸಿಕ್ಕತ್ತೆ. ಅದೇನಂದ್ರೆ ಜೀವಕೋಶಗಳು ಪ್ರೋಟೀನ್ಗಳಿಗಿಂತ ಬಹಳ ದೊಡ್ಡವು ಅಂತ ಹೇಳಿ. ಆದ್ರೆ ಅವು ಇನ್ನೂ ನಮ್ಮ ದೈನಂದಿನ ವಸ್ತುಗಳಿಗಿಂತ ತುಂಬಾ ಚಿಕ್ಕವು ಅಂತ ಹೇಳಿ. ಉದಾಹರಣೆಗೆ ಮನುಷ್ಯನ ಕೂದಲು. ಒಂದು ಕೂದಲನ್ನ ಕೀಳಿ ಒಂದು ಹಾಳೆ ಮೇಲೆ ಇಡಿ. ಹಾಳೆ ಮೇಲೆ ನಮ್ಮ ಬರಿಗಣ್ಣಿನಲ್ಲಿ ನೋಡಿದಾಗ ಅದರ ಅಗಲವನ್ನ ಅಳೆಯೋದು ಅಸಾಧ್ಯ ಬಿಡಿ. ಇದಕ್ಕೆ ನಾವು ಸೂಕ್ಷ್ಮದರ್ಶಕವನ್ನ ಬಳಸೋಣ. ಈ ಕೆಂಪು ರಕ್ತ ಕಣಗಳನ್ನ ಅಳೆದ ಮಾಪಕದಲ್ಲೇ ಕೂದಲನ್ನ ಅಳೆದಾಗ ಅದರ ಅಗಲ ಸರಿಸುಮಾರು ಈ ವಿಡಿಯೋನ ಪರದೆಯಷ್ಟಿರುತ್ತೆ. ಅಂದ್ರೆ ಇಡೀ ಸಂಪೂರ್ಣ ಪರದೆಯನ್ನ ವ್ಯಾಪಿಸುವಂತ
ಅಗಲ ಕೂದಲದಾಗಿರುತ್ತೆ. ಒಟ್ಟಾರೆ ನಾವೇನು ಹೇಳ್ಬೋದು, ಅಣುಗಳಿಂದ ಪ್ರೋಟೀನ್ಗಳಿಗೆ, ವೈರಸ್ಗಳಿಂದ ಜೀವಕೋಶಗಳಿಗೆ ಅಗಲದಲ್ಲಿ ಮಾತ್ರವಲ್ಲ, ಸಂಕೀರ್ಣತೆಯಲ್ಲಿ ಕೂಡ ದೊಡ್ಡ ಮಟ್ಟದ ಏರಿಕೆ ಕಂಡುಬರುತ್ತೆ. ಈ ವ್ಯತ್ಯಾಸಗಳನ್ನ ಅರ್ಥಕೊಳ್ಳೋದ್ರಿಂದ ಜೀವಕೋಶಗಳು ಎಷ್ಟು ಸಂಕೀರ್ಣವಾಗಿವೆ ಮತ್ತು ಅವು ಹೇಗೆ ಜೀವಂತ ವ್ಯವಸ್ಥೆಗಳಾಗಿ ಕಾರ್ಯನಿರ್ವಹಿಸ್ತವೆ ಎಂಬುದರ ಬಗ್ಗೆ ಉತ್ತಮ ಅರ್ಥ ಸಿಗ್ತಾ ಹೋಗುತ್ತೆ.